ಟಿಪ್ಟೂರಿನ ಗಾಯತ್ರಿ ನಗರದಲ್ಲಿರುವಂಥ ರಾಮಮಂದಿರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೆಲ್ಲ ಮಂತ್ರಾಕ್ಷತೆ ಎಲ್ಲ ಹಂಚಿದ್ದಾರೆ, ಪ್ರತಿಯೊಂದು ಮನೆಗೂ ತಲುಪುವಂಥದ್ದಾಗಿದೆ. ಈಗ ಅಯೋಧ್ಯೆಯಲ್ಲಿ ನಡೆಯುವಂಥ ಲೋಕಾರ್ಪಣೆ ದಿನ ಇಲ್ಲಿ ಯಾವ ದೇವಸ್ಥಾನದಲ್ಲಿ ಈ ಥರ ಏನೇನು ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಕೇಳೋಣ ಬನ್ನಿ. ಹೇಳಿ. ಗಾಯತ್ರಿ ನಗರ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈಗ 22ನೇ ತಾರೀಕು ಶ್ರೀರಾಮರ ಅಲ್ಲಿ ಏನು ಅಯೋಧ್ಯೆಯಲ್ಲಿ ಆಗ್ತಾ ಇದೆ ಸ್ಥಾಪನೆ, ಅದಕ್ಕೋಸ್ಕರ ನಾವು ಇಲ್ಲೇನು ತಯಾರಿ ಮಾಡ್ಕೊಂಡಿದೀವಿ ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ತನಕ ಪಂಚಾಮೃತ ಅಭಿಷೇಕ ಇರುತ್ತೆ. ನಂತರ 9 ಗಂಟೆಯಿಂದ 10 ಗಂಟೆ ತನಕ ಶ್ರೀರಾಮರ ಆರಾಧನೆ ಆಗುತ್ತೆ. ಅದು ನಂತರ 10 ಗಂಟೆಯಿಂದ 12 ಗಂಟೆ ತನಕ ರಾಮಕೋಟಿ ಅಂದ್ರೆ ಎಲ್ಲ ಮಹಿಳೆಯರು ಬಂದು ರಾಮಕೋಟಿ ಹೇಳ್ತಾರೆ. ಅದು ನಂತರ 12ರಿಂದ 2 ಗಂಟೆವರೆಗೆ ಇಲ್ಲಿ ಭಜನೆ ಕಾರ್ಯಕ್ರಮ ಇರುತ್ತೆ. ಭಜನೆ ಕಾರ್ಯಕ್ರಮ ನಂತರ ಅನ್ನದಾನ ನಡೆಯುತ್ತೆ. ಅನ್ನದಾನ ನಂತರ 3 ಗಂಟೆ ದೇವಸ್ಥಾನ ಇದು ಕ್ಲೋಸ್ ಆಗುತ್ತೆ. ನಂತರ 6 ಗಂಟೆಗೆ ಓಪನ್ ಆದ್ರೆ ಶ್ರೀರಾಮರ ಉತ್ಸವ ಇರುತ್ತೆ. ಅದು ನಂತರ ಏನಪ್ಪಾ ಅಂದ್ರೆ ಪಾನಕ ಪಲ್ಲಾರ ಎಲ್ಲರಿಗೂ ಸೇವೆ ಇರುತ್ತೆ. ಆಮೇಲೆ 1001 ದೀಪೋತ್ಸವ ಇರುತ್ತೆ. ಇದೆಲ್ಲ ಕಾರ್ಯಕ್ರಮ ಆ ದಿನ ಮಾಡ್ಕೊಂಡು 22ನೇ ತಾರೀಕು ನಡೀತಿರತಕ್ಕಂತ ಅಯೋಧ್ಯ ಶ್ರೀರಾಮ ಲಲ್ಲಾನ ಪುನಃ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಗಾಯತ್ರಿ ನಗರದ ಶ್ರೀರಾಮ ದೇವಸ್ಥಾನದಲ್ಲಿ ನಡೆಸಬೇಕು ಅಂತ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ನಾವು ಈಗಾಗಲೇ ನಮ್ಮ ಅರ್ಚಕರು ಹೇಳಿರುವಂತೆ ಬೆಳಗ್ಗೆ ಶ್ರೀರಾಮ ದೇವರಿಗೆ ಪಂಚಾಮೃತ ಅಭಿಷೇಕ ಮೂಲಕ ಕಾರ್ಯಕ್ರಮಗಳು ಪ್ರಾರಂಭ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಶ್ರೀರಾಮ ಭಜನೆ, ಅಖಂಡ ಭಜನೆ, ಶ್ರೀರಾಮ ಭಜನೆಯನ್ನು ಊರಿನ ಎಲ್ಲ ಪ್ರಮುಖರು ಸೇರಿಕೊಂಡು ಭಜನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಂತರ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದೇವೆ. ನಮ್ಮ ರಾಮನಲ್ಲಿ ನಡೆಸಿರತಕ್ಕಂಥ ವಿಶ್ವಪ್ರಖ್ಯಾತವಾದ ಶ್ರೀರಾಮನ ಏನು ಒಂದು ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಇದೆ, ಅದನ್ನು ನಾವು ನಮ್ಮ ರಾಮ ದೇವಸ್ಥಾನದಲ್ಲೇನೆ ಶ್ರೀರಾಮನನ್ನು ಕಣ್ತುಂಬಿಕೊಂಡು ಅಲ್ಲಿಯೇ ನಾವು ಭಾಗವಹಿಸುತ್ತಿದ್ದೇವೆ ಅನ್ನೋ ರೀತಿಯಲ್ಲಿ ನಾವು ಭಾಗವಹಿಸಿ ಅತ್ಯಂತ ವಿಜೃಂಭಣೆ ಸಡಗರ ಸಮಾರಂಭದಿಂದ ನಡೆಸಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಜೈ ಶ್ರೀರಾಮ್. ಎಲ್ಲ ಮನೆಗೂ ರಾಮ ಫೋಟೋ, ದೇವಸ್ಥಾನದ ಫೋಟೋ, ಅಕ್ಷತೆ ಇದನ್ನೆಲ್ಲ ಎಲ್ಲಾರ ಮನೆಗೂ ಕೊಟ್ಟು ಕಾರ್ಯಕ್ರಮ 22ನೇ ತಾರೀಕು ಏನು ರಾಮಲಲ್ಲನ ಪ್ರತಿಷ್ಠಾಪನೆ ಆಗುತ್ತೆ ಅವತ್ತು ಆ ಅಕ್ಷತೆಯನ್ನು ತೆಗೆದು ದೇವ್ರ ಕೋಣೆಯಲ್ಲಿ, ನಿಮ್ಮ ದೇವ್ರ ಮನೆಯಲ್ಲಿ ವಿಜೃಂಭಣೆ ಪೂಜೆ ಮಾಡಬೇಕು. ಎಲ್ಲರೂ ರಾಮ ಧ್ಯಾನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಮನೆಗೆ ಹೇಳ್ಬಿಟ್ಟು ಗಾಯತ್ರಿ ನಗರದಲ್ಲಿ ಇರುವಂತ ಎಲ್ಲರೂ ಇಲ್ಲಿಗೆ ರಾಮ ಮಂದಿರ ಕರೀತಾ ಇದ್ದೀರಾ? ಎಲ್ಲಾ ಭಕ್ತಾದಿಗಳನ್ನು ಎಲ್ಲಾ ರಾಮ ಮಂದಿರದ ರಾಮ ಸೇವಕರನ್ನು ಕರೆದು ವಿಜೃಂಭಣೆಯಿಂದ ರಾಮ ಭಜನೆ ಮಾಡಿ ಅನ್ನದಾನ ಮಾಡ್ತಾ ಇದ್ವಿ. ಅಣ್ಣ, ನಿಮ್ಗೆ ಏನ್ ಅನ್ಸುತ್ತೆ ಈ ರಾಮ ಮಂದಿರ ಓಪನ್ ಆಗ್ತದೆ? ಬಹಳ ಒಳ್ಳೇದಾಗ್ತಾ ಇದೆ. ಒಳ್ಳೆ ಕೆಲಸ ಆಗ್ಲಿ, ಚೆನ್ನಾಗಿ ನಿಮ್ಗೆ ಏನ್ ಅನ್ಸುತ್ತೆ? ಚೆನ್ನಾಗಿತ್ತು, ಒಳ್ಳೆ ಕೆಲಸ ನಡೀತಾ ಇದೆ. ಈಗ ನಿಮ್ಗೆ ಅಯೋಧ್ಯೆಗೆ ಹೋಗುವಂತ ಅವಕಾಶ ಸಿಕ್ಕರೆ ನೀವೇನ್ ಮಾಡ್ತೀರಿ? ನಮ್ಗೆಲ್ಲ ಅವಕಾಶ ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊಂತ ಇದೀವಿ. ಈ ರಾಮದೇವ್ರದ್ದು ಏನು ವಿಜೃಂಭಣೆಯಿಂದ ನಡೆಯುತ್ತೆ, ಈ ಕಾರ್ಯಕ್ರಮವನ್ನು ನಮ್ಮೂರಲ್ಲೇ ನಾವು ಎಲ್ಲಾ ಪ್ರಮುಖರ ಮುಖಾಂತರ ಶ್ರೀ ರಾಮನ ಧ್ಯಾನವನ್ನು ಮಾಡ್ಕೊಂಡು ನಾವು ಆನಂದದಿಂದ ಆಚರಿಸ್ತೀವಿ. ಭಜನೆ ಮುಖಾಂತರ, ರಾಮ ಭಜನೆ ಮುಖಾಂತರ ನಾವು ನೆರವೇರಿಸ್ತೀವಿ. ಅದೇ ರೀತಿ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನಾ ದಿನದಂದು ನಮ್ಮ ಆ ಕಾರ್ಯಕ್ರಮವನ್ನು ನಮ್ಮೂರಲ್ಲೇ ನಡೀತಾ ಇದೆ ಎಂದು ನಾವು ಆಚರಿಸುತ್ತಾ ನಮ್ಮ ದೇವಸ್ಥಾನದಲ್ಲಿ ತುಂಬಾ ಜನ ಎಲ್ಲ ಸೇರಿಸಿ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದೊಡ್ಡ ಕಾರ್ಯಕ್ರಮ. ನಮ್ಮ ಊರಿನ ಎಲ್ಲ ಜನ ಭಕ್ತಾದಿಗಳಿಗೂ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಎಂದು ನಮ್ಮ ಮನಸ್ಸಿನಿಂದ ತುಂಬ ಹೃದಯದಿಂದ ಹೇಳಿಕೊಳ್ಳುತ್ತಿದ್ದೇನೆ. ಸಂತೋಷ ಅಣ್ಣ.